ಇನ್ನು ಈ ಸರ್ಕಾರದ ವಿರುದ್ಧ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಕೆಂಡ ಕಾರಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಸಿದ್ದರಾಮಯ್ಯ ಹಗರಣಗಳ ಸರ್ದಾರ, ಶೂನ್ಯ ಅಭಿವೃದ್ಧಿ, ಹಗರಣ ಸರ್ಕಾರ ಇದು. ಮೂಡ ಹಗರಣದಲ್ಲೂ ಸಿಎಂ ಕುಟುಂಬ ಭಾಗಿಯಾಗಿದೆ. ನ್ಯಾಯ ಕೇಳಿದ್ರೆ ಹತ್ತಿಕ್ಕಲಾಗ್ತಾ ಇದೆ ಅಂತ ಸುನೀಲ್ ಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಅಲ್ಲಿ ಪೊಲೀಸರಿಗೂ ಕೇಳ್ತಾ ಇದ್ರು, ನಿಮ್ಮನೆ ಜಾಗನ ಇದು ಅಂತೆಲ್ಲ ಮಾತನಾಡ್ತಾ ಇದ್ರು. ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಕೂಡ ಬಯಲಿಗೆ ಬಂದಿದೆ. ಎರಡನ್ನು ಒಟ್ಟಿಗೆ ಯಾವ ರೀತಿ ಹೋರಾಟಕ್ಕೆ ತೆಗೆದುಕೊಂಡು ಹೋಗ್ತೀರಾ ಅಂತ. ಅಲ್ಲ, ಇದೊಂದು ಹಗರಣಗಳ ಸರ್ಕಾರ. ಹಗರಣಗಳ ಸರದಾರ ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯ. ಒಂದೆರಡು ಹಗರಣಗಳಲ್ಲ, ಒಂದು ವರ್ಷದಲ್ಲಿ 10 ಹಗರಣಗಳು ಎಲ್ಲ ಇಲಾಖೆಗಳಲ್ಲಿ ಬರ್ತಾ ಇದೆ. ಮುಖ್ಯಮಂತ್ರಿಗಳ ಬೆಂಬಲ ಇಲ್ಲದೆ ಇಷ್ಟು ಹಗರಣಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವುದೋ ಒಂದು ಇಲಾಖೆಯಲ್ಲೇ ನಡೆದಂಥ ಹಗರಣ ಅಂತೇಳಿ ನಾವು ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆರ್ಥಿಕ ಇಲಾಖೆಯಲ್ಲೇ 187 ಕೋಟಿ ರೂಪಾಯಿ ಬೇನಾಮಿ ಹೆಸರಿನಲ್ಲಿ ವಾಲ್ಮೀಕಿ ನಿಗಮದಲ್ಲಿ ವರ್ಗಾವಣೆ ಆಗಿದ್ದು. ಇನ್ನೊಂದು ಸ್ವತಃ ಮುಖ್ಯಮಂತ್ರಿಗಳು ಜಿಲ್ಲೆನಲ್ಲೇ ಮೂಡಾದ ಹಗರಣ ಆಗಿರೋದು, ಅವ್ರ ಕುಟುಂಬದವರಿಗೆ ಸೈಟ್ ಸಿಕ್ಕಿರೋದು. ಈಗ ನನಗೆ ಅನಿಸುತ್ತೆ ಮುಖ್ಯಮಂತ್ರಿಗಳು ಪದೇ ಪದೇ ಮೈಸೂರಿಗೆ ಯಾಕೆ ಹೋಗ್ತಾ ಇದ್ದು ಅಂತಂದರೆ ಸೈಟ್ ಹಂಚಿಕೆಗೋಸ್ಕರನೇ ಪದೇ ಪದೇ ಹೋಗ್ತಾ ಇದ್ರು ಅಂತ ಅನಿಸುತ್ತೆ. ಹಾಗಾಗಿ ಎರಡು ಹಗರಣಗಳಲ್ಲಿ ಅವರೇ ಪ್ರಮುಖವಾದಂಥ ರೂವಾರಿ. ಹಗರಣಗಳ ಸರದಾರ ಯಾರು ಅಂತ ಕೇಳಿದರೆ ಮುಖ್ಯಮಂತ್ರಿಗಳು. ಮೂಡಾ ಪ್ರಕರಣದಲ್ಲಿ ನಿಮ್ಮ ಕಡೆನೇ ತೋರಿಸ್ತಾ ಇದ್ದಾರೆ ಬಿಜೆಪಿಯವರು, ಕಾಂಗ್ರೆಸ್ನವರು. ನಿಮ್ಮದೇ ಅವಧಿಯಲ್ಲಿ ಅಕ್ರಮ ನಿವೇಶನ ಹಂಚಿಕೆ ಆಗಿದ್ದು ಅಂತ. ಇಲ್ಲ, ಬಿಜೆಪಿಯ ಕಾಲದ ಯೋಜನೆಗಳನ್ನು ರದ್ದು ಮಾಡಲಿಕ್ಕೆ ಬರ್ತದೆ. ಬಿಜೆಪಿಯ ಕಾಲದ NEPಯನ್ನು ರದ್ದು ಮಾಡಿದರು, ಬಿಜೆಪಿಯ ಕಾಲದ ಟೆಂಡರ್ಗಳನ್ನು ರದ್ದು ಮಾಡಿದರು, ಬಿಜೆಪಿಯ ಕಾಲದ ಅನುದಾನಗಳನ್ನು ವಾಪಸ್ ತೆಗೆದುಕೊಂಡ್ರು. ಅದೆಲ್ಲದೂ ಮಾಡೋದಕ್ಕೆ ಬರುತ್ತೆ, ಈ ಸೈಟನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಮುಖ್ಯಮಂತ್ರಿಗೆ ಬರಲ್ಲ. ನೈತಿಕತೆ ಅಂತಿದ್ರೆ, ಒಬ್ಬ ಮನುಷ್ಯನಿಗೆ ಮೇಲ್ಪಂಕ್ತಿ ಹಾಕಬೇಕು ನೈತಿಕತೆ ಅಂತಿದ್ರೆ 24 ಗಂಟೆ ಒಳಗೆ ಆ ಸೈಟ್ ನನಗೆ ಬೇಡ ಅಂತ ವಾಪಸ್ ಕೊಡಬೇಕಾಗಿತ್ತು. ಯಾವುದೋ ನಿವೇಶನ, ಬದಲಿ ನಿವೇಶನವನ್ನು ಅಲ್ಲೇ ತೆಗೆದು ಅವರು DK ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದು 1 ವರ್ಷ 1 ತಿಂಗಳಾಗಿದೆ. ಒಂದಾದ್ಮೇಲೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು, ಲೂಟಿ ಮಾಡೋ ಅಂಥದ್ದಕ್ಕೆ ಹೆಬ್ಬಾಗಿಲನ್ನು ತೆಗೆದು ಲೂಟಿ ಹೊಡೆಯೋಕ್ಕೆ ಸುರಂಗಗಳನ್ನು ಕೊರೆಯುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಮೊನ್ನೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣವನ್ನು ಪಟಾಪಟ್ ಅಂತ ರಾಹುಲ್ ಗಾಂಧಿ ಅವರು ಏನು ಹೇಳಿದರು, ಹಂಗೆ ಎಲ್ಲ ಬೇನಾಮಿ ಅಕೌಂಟ್ಗಳಿಗೆ, ಬಾರ್ಗಳಿಗೆ, ವೈನ್ ಸ್ಟೋರು, ಲ್ಯಾಂಬೋ. ನೆಕ್ಕುಂಟಿ ನಾಗರಾಜ್ ಮತ್ತು ಇಲಾಖೆಯ ಸಚಿವರಾಗಿದ್ದಂಥ ನಾಗೇಂದ್ರ ಅವರಿಗಿರುವಂಥ ಸಂಬಂಧವನ್ನು ಫೋಟೋ ಸಮೇತ ನಾವು ದಾಖಲೆಯನ್ನು ಮುಂದಿಟ್ಟಿದ್ವಿ. ನೆಕ್ಕುಂಟಿ ನಾವು ಯಾವಾಗ ಪತ್ರಿಕಾಗೋಷ್ಠಿ ನಡೆಸಿದ್ವಿ ಅದರ ನಂತರ ನೆಕ್ಕುಂಟಿ ನಾಗರಾಜನ ಬಂಧನ ಆಯಿತು. ಈಗ MD ಪದ್ಮನಾಭ್ ಹೇಳಿದ್ದಾರೆ, ನಾ ಇದರ ಪಾಲನ್ನು ಯಾರ್ಯಾರಿಗೆ ಕೊಟ್ಟಿದ್ದೀನಿ ಅಂತ. ನಾವು ಅವತ್ತೇ ಆರೋಪ ಮಾಡಿದ್ವಿ, ಈ ಹಣ ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿದೆ, ಈ ಹಣ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ, ಈ ಹಣ ಉತ್ತರ ಪ್ರದೇಶದವರೆಗೂ ಹೋಗಿದೆ ಅನ್ನುವ ಮಾತನ್ನು ಹೇಳಿದ್ವಿ. ಇದು 100% ಭ್ರಷ್ಟ ಸರ್ಕಾರ ಅಂತ ಹೇಳಿದ್ವಿ. ಬಡವರ ಹಣವನ್ನು ನೇರವಾಗಿ ಲೂಟಿ ಮಾಡುವಂಥ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವ್ರಿಗೆ ಎಷ್ಟೇ ಒತ್ತಾಯ ಮಾಡಿ, ಎಷ್ಟೇ ಹೋರಾಟ ಮಾಡಿ, ಎಷ್ಟೇ ಪ್ರತಿಭಟನೆಯನ್ನು ಮಾಡಿ, ನಾನಿರೋದೇ ಲೂಟಿ ಮಾಡಲಿಕ್ಕೆ. ನಾವು ಯಾವ ಒಂದು ನೈತಿಕತೆ, ಯಾವ ಒಂದು ಲೆಕ್ಕಾಚಾರವಿಲ್ಲದೆ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದಿಯಿಂದ ಹಿಡಿದು ಅವರ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಮಹರ್ಷಿ ವಾಲ್ಮೀಕಿ ನಿಗಮದ ಏನು ನೇರವಾಗಿ 180 ಕೋಟಿ ಹಣವನ್ನು ಸರ್ಕಾರದ ಮೇಲೆ ಬಂದಿರುವಂಥ ಪ್ರತಿಯೊಂದು ಆರೋಪಗಳೇನಿತ್ತು, ಆರೋಪಗಳೆಲ್ಲ ಹಗರಣಗಳು. ಆ ಹಗರಣಗಳ ಸರ್ದಾರನೇ ಸಿದ್ದರಾಮಯ್ಯ ಅಂತೆಲ್ಲ ನೇರವಾಗಿ BJPಯ ನಾಯಕರು ಟೀಕೆಯನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಹೇಳಿದ್ವಿ ನಾವು, ಶೇಷಾದ್ರಿಪುರಂ ಪೊಲೀಸ್ ಠಾಣೆಯ ಮುಂದೆ BJPಗರು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಠಾಣೆಯ ಮುಂಭಾಗದಲ್ಲೇ ಧರಣಿ ಕೂತು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ಏನು ನೋಡ್ತಾ ಇದ್ದೀರಾ ಅಲ್ಲಿ, ಶೇಷಾದ್ರಿಪುರಿಯನ್ನು ನೇರ ದೃಶ್ಯಾವಳಿಗಳು.